ರಾಜ್ಯಕ್ಕೆ ಮತ್ತೆ ಕಾವೇರಿ ಆಘಾತ. ಕರುನಾಡಿಗೆ ಮತ್ತೆ ಸಿಡಬ್ಲ್ಯೂಆರ್ಸಿ ಬಿಗ್ ಶಾಕ್ ಕೊಟ್ಟಿದೆ. 15 ದಿನ ನಿತ್ಯ 9,000 ಕ್ಯೂಸೆಕ್ ನೀರನ್ನು ಹರಿಸಿ. ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ಸಿಡಬ್ಲ್ಯೂಆರ್ಸಿಯ ಆರ್ಡರ್ ಇದು. ಕಾವೇರಿ ನೀರು ನಿಯಂತ್ರಣ ಮಂಡಳಿ ನಿತ್ಯ 15 ದಿನ ನಿತ್ಯ 9,000 ಕ್ಯೂಸೆಕ್ ನೀರನ್ನು ಹರಿಸಿ ತಮಿಳುನಾಡಿಗೆ. ಸಿಡಬ್ಲ್ಯೂಆರ್ಸಿ ಆರ್ಡರ್ ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ ನೀಡಿದ್ದು. ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಈ ಒಂದು ನಡೆ ಮತ್ತಷ್ಟು ಅಸಮಾಧಾನಕ್ಕೆ ಕಾರಣವಾಗ್ತಾ ಇದೆ. ಕಾವೇರಿ ಕೊಳ್ಳದ ರೈತರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. 15 ದಿನಗಳ ಕಾಲ ನಿತ್ಯ 9,000 ಕ್ಯೂಸೆಕ್ ನೀರನ್ನು ಹರಿಸಿ ಅನ್ನುವಂಥ ಒಂದು ಆದೇಶವನ್ನು ಸಿಡಬ್ಲ್ಯೂಆರ್ಸಿಯ ಅಧಿಕಾರಿಗಳು ಕೊಟ್ಟಿರುವಂಥದ್ದು. ಕಾವೇರಿ ನೀರು ನಿಯಂತ್ರಣ ಸಮಿತಿ ಈ ಆದೇಶವನ್ನು ಹೊರಡಿಸಿದ್ದು. ಈಗ ಅದನ್ನು ಪಾಲನೆ ಮಾಡಲೇಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ರಾಜ್ಯ ಸರ್ಕಾರಕ್ಕೆ. ಅಥವಾ ನಾವು ನೀರು ಬಿಡೋದಕ್ಕೆ ಸಾಧ್ಯನೇ ಇಲ್ಲ, ಇರೋ ನೀರೇ ಕಡಿಮೆ ಇದೆ. ಈ ಫೋಟೋದಲ್ಲಿರುವಂಥ ಅಧಿಕಾರಿಗಳು ಸಿಡಬ್ಲ್ಯೂಆರ್ಸಿಯ ಅಧಿಕಾರಿಗಳು ಕೊಟ್ಟಿರುವಂಥ ಒಂದು ಆರ್ಡರ್ ಇದು. ಈ ಒಂದು ದೃಶ್ಯದಲ್ಲಿ ಗಮನಿಸಬಹುದು. ಸಿಡಬ್ಲ್ಯೂಆರ್ಸಿ ಸಭೆ ಇತ್ತು, ಬಹಳ ಮಹತ್ವವನ್ನು ಪಡ್ಕೊಂಡಿದ್ದಂಥ ಸಭೆ ಇದು. ಕಾವೇರಿ ಕೊಳ್ಳದ ರೈತರಿಗೆ ನೀರಿಲ್ಲ, ನೀರು ಬಿಡೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪ್ರಮಾಣದ ನೀರು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲಾಗಿತ್ತು. ನೀರು ಹರಿಸ್ತಾ ಇದ್ದಾರಲ್ಲ, ನೀರು ಹರಿಸಿದ ಮೇಲೆ ಮತ್ತೆ ನೀರು ಬಿಡಿ ಅಂತಂದರೆ ಹೇಗೆ ತಾನೇ ಬಿಡೋಕ್ಕೆ ಸಾಧ್ಯ ಅಂತ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿತ್ತು. ಇದನ್ನು ಸಿಡಬ್ಲ್ಯೂಆರ್ಸಿ ಸಭೆಯಲ್ಲೇ ಬಗೆಹರಿಸ್ಕೊಳ್ಳಿ ಅನ್ನುವಂಥ ಸೂಚನೆಯನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು. ಸುಪ್ರೀಂ ಕೋರ್ಟ್ನ ಆ ಒಂದು ಹೇಳಿಕೆ ಒಂದು ರೀತಿ ತಮಿಳುನಾಡಿಗೆ ಹಿನ್ನಡೆ ತಂದೊಡ್ಡಿದ್ದಂತೂ ಸುಳ್ಳಲ್ಲ. ಆದರೆ ಸಿಡಬ್ಲ್ಯೂಆರ್ಸಿ ಮತ್ತೆ ಅದೇ ರಾಗ ಅದೇ ಹಾಡನ್ನು ಹಾಡ್ತಾ ಇದೆ. ಸಿಡಬ್ಲ್ಯೂಆರ್ಸಿಯ ಸಭೆ ಇವತ್ತು ಮಧ್ಯಾಹ್ನ 2:30 ಆ ಸಭೆಯಲ್ಲಿ ಮತ್ತೆ ನೀರನ್ನು ಹರಿಸಿ 15 ದಿನ 9,000 ಕ್ಯೂಸೆಕ್ ನೀರನ್ನು ಹರಿಸಿ ಅಂತ ತಿರ್ಗಾ ಹೇಳಿದೆ ಸಿಡಬ್ಲ್ಯೂಆರ್ಸಿ. ಹಾಗಾಗಿ ಇದು ಮತ್ತೆ ರಾಜ್ಯಕ್ಕೆ ಹಿನ್ನಡೆಯನ್ನು ತಂದೊಡ್ತಾ ಇದೆ.